ಕೆಲವೊಮ್ಮೆ ಏನಾಗುತ್ತೆ, ನಾವು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕಾಗೋದಿಲ್ಲ. ತುಂಬ ಜನರ ಬದುಕಿನಲ್ಲಿ ಹೀಗಾಗತ್ತೆ. ಏನೋ ಆಗಬೇಕು ಅಂತ ಅಂದ್ಕೊಳ್ತಾರೆ, ಅದಕ್ಕಾಗಿ ಶ್ರಮ ಹಾಕ್ತಾರೆ, ಎಷ್ಟೋ ಪ್ರಯತ್ನ ಪಡ್ತಾರೆ. ಆದರೆ ಅದನ್ನು ಸಾಧಿಸೋದಕ್ಕೆ ಆಗೋದೇ ಇಲ್ಲ. ಪ್ರಯತ್ನ ಪಟ್ಟು ಪಟ್ಟು ಒಂದು ದಿನ ಅನಿಸತ್ತೆ, ಇಲ್ಲ, ನನ್ನ ಹಣೆ ಮೇಲೆ ಬರೆದಿದ್ದೇ ಇಷ್ಟು, ನನ್ನ ದೈವವೇ ಇಷ್ಟು, ನನ್ನ ದುರದೃಷ್ಟ, ನನ್ನ ಅದೃಷ್ಟ ನನಗಿಲ್ಲ, ಹಾಗಾಗಿ ನಾನು ಇದೇನನ್ನು ಮಾಡೋಲ್ಲ ಅಂತ ಸಾಮಾನ್ಯ ಬದುಕನ್ನು ಬದುಕಿ ಬಿಡ್ತಾರೆ. ಅಥವಾ ಸಾಮಾನ್ಯ ಬದುಕನ್ನು ಬದುಕದೆ ನಿಷ್ಕ್ರಿಯರಾಗಿ ಬಿಡುವ ಅಪಾಯ ಕೂಡ ಇದೆ. ಆದರೆ ಹೀಗೆ ಮಾಡುವಂತಿಲ್ಲ. ದೈವ ಅಂತ ಒಂದಿದೆ, ಅದೃಷ್ಟ ಅಂತ ಒಂದಿದೆ. ಅದು ಯಾವತ್ತೋ ಒಂದು ದಿನ ಕೂಡಿ ಬರುತ್ತೆ. ಅದು ಕೂಡಿ ಬಂದಾಗ ನಮ್ಮ ಪ್ರಯತ್ನವೂ ಅದರ ಜೊತೆಗಿದ್ದರೆ ಒಂದು ಯಶಸ್ಸು ಅನ್ನೋದು ನಮಗೆ ಸಿಗತ್ತೆ. ಕೇವಲ ಅದೃಷ್ಟದಿಂದ ಏನನ್ನೂ ಸಾಧಿಸೋದಕ್ಕಾಗೋದಿಲ್ಲ. ನಮ್ಮ ಪ್ರಯತ್ನ ಬೇಕೇ ಬೇಕು. ಹಾಗಾಗಿ ಪ್ರಯತ್ನವನ್ನು ಎಂದೂ ನಿಲ್ಲಿಸಬೇಡ ಅಂತ ಒಬ್ಬ ಅನುಭವಿ ಹೇಳ್ತಾನೆ. ನ ದೈವಮಿತಿ ಸಂಚಿತ್ಯ ತ್ಯಜೇದುದ್ಯೋಗಮಾತ್ಮನಃ ಅನುದ್ಯಮೇನ ಕಸ್ತೈಲಂ ತಿಲೇಭ್ಯ ಪ್ರಾಪ್ತುಮರ್ಹತಿ. ಎಳ್ಳಿದೆ, ಎಳ್ಳಿನಿಂದ ಎಣ್ಣೆ ತೆಗಿಬೇಕು, ಎಳ್ಳೆಣ್ಣೆಯನ್ನು. ನಾನು ಅದೃಷ್ಟವಂತ ಅಂತ ಕುಳಿತುಕೊಂಡ್ರೆ ಯಾವ ಎಳ್ಳಿನಿಂದಲೂ ಎಳ್ಳೆಣ್ಣೆ ಹೊರಗೆ ಬರೋದಿಲ್ಲ. ಎಣ್ಣೆಯನ್ನು ಎಳ್ಳಿನಿಂದ ಹೊರಗೆ ತೆಗಿಬೇಕು ಅಂದರೆ ಅಲ್ಲಿ ಪ್ರಯತ್ನ ಬೇಕೇ ಬೇಕು. ಹಾಗಾಗಿ ಪ್ರಯತ್ನವಿಲ್ಲದೆ ದೈವ ಅನ್ನೋದು ಕೆಲಸ ಮಾಡೋದಿಲ್ಲ. ಅದೃಷ್ಟ ಅನ್ನೋದು ಬದುಕಿನಲ್ಲಿ ನಮಗೆ ಯಾವ ಯಶಸ್ಸನ್ನು ತಂದು ಕೊಡೋದಿಲ್ಲ. ಹಾಗಾಗಿ ನಿರಂತರ ಪ್ರಯತ್ನ ಇರಲಿ. ದೈವವನ್ನು ಅದರಷ್ಟೊತ್ತಿಗೆ ಬಿಟ್ಟು ಬಿಡೋಣ.